ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕೃಷ್ಣ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಂಡೇ ಸ್ಪೆಷಲ್ ಏನು ಮಾಡ್ತಾಯಿದ್ದೀನಿ ಅಂದರೆ ಸಿಹಿ ತಿಂಡಿ ಮಾಡ್ತಾಯಿದ್ದೀನಿ. ಸಿಹಿ ತಿಂಡಿ ಮಾಡೇ ಇಲ್ಲ ಒಂದ್ಸಲನೂ, ಅದಕ್ಕೆ ಇವತ್ತು ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಮಾಡೋಣ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಒಂದು. ಬನ್ನಿ, ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಏನೇನು ಬೇಕು ಅಂತ, ಪಾಯಸಕ್ಕೆ ಬೇಕಾಗಿರೋ ಸಾಮಾನುಗಳು ನೋಡೋಣ ಬನ್ನಿ. ಮೊದಲನೇದಾಗಿ ಹಾಲು, ಗ್ರೀನ್ ಕಲರ್ ಪ್ಯಾಕು ಹಾಲು ತಗೊಂಡಿದ್ದೀನಿ, ಅರ್ಧ ಲೀಟ್ರ್ ಹಾಲು. ಆ ಗ್ರೀನ್ ಕಲರ್ ಪ್ಯಾಕು ಯಾಕೆ ಅಂದರೆ ಅದು ತುಂಬ ಗಟ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಗ್ರೀನ್ ಕಲರ್ ಪ್ಯಾಕು ಸ್ಪೆಷಲ್ ಹಾಲು ತಗೊಂಡಿದ್ದೀನಿ, ಅರ್ಧ ಲೀಟ್ರ್ ಹಾಲು. ಒಂದು ಬಟ್ಲಷ್ಟು ಹೆಸರು ಬೇಳೆ, ಒಂದು ಬಟ್ಲು ಪಾಯಸದ ಕಾಳು, ವೈಟ್ ಕಾಳು ಇರುತ್ತಲ್ಲ ಅದು ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಏಲಕ್ಕಿ, ಒಂದೆರಡು ಮೂರು ಏಲಕ್ಕಿ, ಕೇಸರಿ ದಳಗಳು ತಗೊಂಡಿದ್ದೀನಿ, ಕೇಸರಿ ದಳ, ಮತ್ತು ದ್ರಾಕ್ಷಿ, ಗೋಡಂಬಿ, ಮತ್ತು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಶುಗರ್ ಪೇಷೆಂಟ್ಗಳು ಕುಡಿಬಹುದು ಕಪ್ಪು ಬೆಲ್ಲ. ಈ ಬೆಲ್ಲಕ್ಕೆ ಹೆಸರು ಬಕೆಟ್ ಬೆಲ್ಲ ಅಂತಾರೆ ಇದನ್ನು. ಈ ಬೆಲ್ಲ ತುಂಬ ಚೆನ್ನಾಗೈತೆ. ಇದು ಶುಗರ್ ಪೇಷೆಂಟವ್ರು ಆರಾಮಾಗಿ ಕುಡಿಬೋದು, ಆ ಥರ ಬೆಲ್ಲ ಇದು. ಮತ್ತು ಶಾವಿಗೆ ತಗೊಂಡಿದ್ದೀನಿ. ಶಾವಿಗೆ ಆಶೀರ್ವಾದ ಶಾವಿಗೆ ಪ್ಯಾಕ್ ತಗೊಂಡಿದ್ದೀನಿ. ಇಷ್ಟು ತಗೊಂಡಿದ್ದೀನಿ ಪಾಯಸಕ್ಕೆ. ಈಗ ಸ್ಟಾರ್ಟ್ ಮಾಡ್ತೀನಿ. ಅದು ಹೇಗೆ ನೋಡೋಣ ಅಂತ ಬನ್ನಿ ನೋಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಹೆಸರುಬೇಳೆ ಪಾಯಸದ ಕಾಳು ತಗೊಂಡಿದ್ಮೇಲೆ ಅದನ್ನು ಎರಡನ್ನೂ ಒಟ್ಟಿಗೆ ಸೇರಿಸಿ ತೊಳೆದ್ಬಿಟ್ಟು ಬೇಯೋಕ್ಕಿಡ್ತೀನಿ. ಎರಡು ಒಟ್ಟಿಗೆ ಬೇಯಿಸಬೇಕು ಅದನ್ನು. ಈಗ ಸ್ಟವ್ ಹಚ್ಬಿಟ್ಟು ಇದನ್ನು ಕಾಳನ್ನು ಬೇಯಿಸೋಕ್ಕಿಡ್ತಾಯಿದ್ದೀನಿ, ಹೆಸರುಬೇಳೆನ ಬೇಯಿಸೋಕ್ಕಿಡ್ತಾಯಿದ್ದೀನಿ. ಅದು ಬೇಯೋ ತನಕ ಪಕ್ಕದಲ್ಲಿ ಈಗ ಒಂದು ಬಾಣಲಿಗೆ, ಒಂದು ಚಿಕ್ಕದು ಬಾಣಲಿಗೆ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕಬೇಕು, ಒಂದು ಸ್ಪೂನಷ್ಟು ತುಪ್ಪ ಹಾಕಬೇಕು. ತುಪ್ಪದಲ್ಲಿ ಹುರ್ಕೋಬೇಕು ದ್ರಾಕ್ಷಿ ಗೋಡಂಬಿನ, ಆಗ ತುಂಬ ಟೇಸ್ಟಾಗಿರುತ್ತೆ ಪಾಯಸ. ಈಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ತುಪ್ಪದಲ್ಲಿ. ದ್ರಾಕ್ಷಿನ ಫಸ್ಟ್ ಹುರ್ಕೋಬೇಕು. ದ್ರಾಕ್ಷಿ ದಪ್ಪ ದಪ್ಪ ಆಗುತ್ತೆ ಹುರಿಯೋವಾಗ, ಗೊತ್ತಾಗುತ್ತೆ ನಮಗೇನೆ. ದ್ರಾಕ್ಷಿ ದಪ್ಪ ದಪ್ಪ ಆದಮೇಲೆ ಗೋಡಂಬಿ ಹಾಕ್ಕೊಂಡು ಹುರ್ಕೊಂಡೆ. ಹುರ್ಕೊಂಡು ಆಮೇಲೆ ಇದು ಕಾಳು ಬೆಂದ ಮೇಲೆ ಕಾಳು ನೋಡೋಣ ಬನ್ನಿ. ಕಾಳು ಚೆನ್ನಾಗಿ ಬೆಂದೈತೆ. ಈಗ ಎರಡು ಚೆನ್ನಾಗಿ ಬೆಂದಿರಬೇಕು ಎರಡೂ, ಕಾಳು ಮತ್ತು ಹೆಸರುಬೇಳೆ. ಬೆಂದ ಮೇಲೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿದ್ಮೇಲೆ ಏಲಕ್ಕಿ ತಗೊಂಡಿದ್ನಲ್ಲ, ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೋಬೇಕು. ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿಕೊಂಡು ಈಗ ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕಿದ ನಂತರ ಇದು ಕೇಸರಿ ಹಾಕಬೇಕು. ಕೇಸರಿ ತಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕೇಸರಿ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಕಾಳು ಬೆಂದ ಮೇಲೆ ಶಾವಿಗೆ ಹಾಕಬೇಕು. ಶಾವಿಗೆ ಹಾಕಿದ್ಮೇಲೆ ಶಾವಿಗೆನ ಸ್ವಲ್ಪ ಬೇಯ್ಕೋಬೇಕು, ಸ್ವಲ್ಪ ಅರಳ್ಕೊಳ್ಬೇಕು. ಶಾವಿಗೆ ಅರಳ್ಕೊಂಡ ಮೇಲೆ ನೋಡಬೇಕು ಈಗ ಆಗಿದೆ. ಆಮೇಲೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಬಕೆಟ್ ಬೆಲ್ಲನ, ಆ ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಬೆಂದ ಮೇಲೆ ಲಾಸ್ಟಿಗೆ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದ್ಮೇಲೆ ಎಲ್ಲ ತಿರುಗಿಸಿ ನೋಡಬೇಕು. ಬೆಲ್ಲ ಕರಗಿದ ಮೇಲೆ ಲಾಸ್ಟಿಗೆ ಹಾಲು ಹಾಕಬೇಕು. ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಒಂದು 5 ನಿಮಿಷನಾದರೂ ಚೆನ್ನಾಗಿ ಕುದಿಸ್ಬೇಕು. ಆಯಿತು, ರೆಡಿ ಆಯಿತು ನೋಡಿ ಪಾಯಸ. ಈಗ ಆರಾಮಾಗಿ ಕುಡಿಬೋದು. ಶುಗರ್ ಪೇಷೆಂಟ್ ಅವರು ಕಪ್ಪು ಬೆಲ್ಲ ಹಾಕಿದ್ದೀನಲ್ಲ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಕುಡಿಬೋದು. ತುಂಬ ಟೇಸ್ಟಿಯಾಗೈತೆ, ಚೆನ್ನಾಗೈತೆ. ಪಾಯಸ ರೆಡಿ ಆಗಿದೆ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ,
ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಶೇರ್ ಮಾಡಿ, ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ನನಗೆ ಮಾಡೋಕ್ಕೆ ಬರೋ ಅಡುಗೆಗಳನ್ನೆಲ್ಲ ಮಾಡಿ ತೋರಿಸ್ತಾ ಇರ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.